ಮುನಿಯಪ್ಪ ಸರ್ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಈ ದಿನ ಭಾರತ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪ್ರಗತಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಕೊಡುಗೆಗಳು ಎಂಬ ವಿಷಯ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸಮಾಜ ಕಲ್ಯಾಣ ಸಚಿವರು ಮತ್ತು ನೇರ ನುಡಿ ದಿಟ್ಟ ಹೆಜ್ಜೆಯನ್ನಿಟ್ಟು ಸಮಾಜ ಸುಧಾರಣೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸನ್ಮಾನ್ಯ ಸೋದರ ಮಹದೇವಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಶರಣಪ್ಪ ಎಲ್ಸೆ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕುಲಸಚಿವರಾಗಿ ಇರುವಂಥ ನವೀನ್ ಕುಮಾರ್ ಅವರೇ, ನಿರ್ದೇಶಕರಾದಂಥ ಶರಣಮ್ಮನವರೇ ಮತ್ತು ಭಾಷಣಕಾರರಂಥ ಪ್ರಧಾನ ಭಾಷಣಕಾರ ತಿಮ್ಮರಾಯಪ್ಪನವರೇ ಮತ್ತು ವೇದಿಕೆಯ ಮೇಲೆ ಇರುವ ಎಲ್ಲ ಸಿಂಡಿಕೇಟ್ ಸದಸ್ಯರು, ಇಲ್ಲಿ ನಡೆದಿರುವ ಎಲ್ಲ ಅಧ್ಯಾಪಕ ವೃಂದದವರು, ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಈಗಾಗಲೇ ಇದರ ಬಗ್ಗೆ ಸವಿಸ್ತಾರವಾಗಿ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಕೂಡ ಮಹದೇವಪ್ಪನವರು ಇದರ ಅಧ್ಯಯನ, ಇದರ ಸಂಶೋಧನಾ ಮತ್ತು ಇದನ್ನು ಯಾವ ರೀತಿ ಜನರು ಅರ್ಥಕೊಳ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಇವರ ಜೀವನ ಚರಿತ್ರೆ ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಈ ಯೂನಿವರ್ಸಿಟಿಯವರ ಒಂದು ಚಿತ್ರೀಕರಣ ಮಾಡಿ ನಮಗೆಲ್ಲ ಗಮನಕ್ಕೆ ತಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಹೋರಾಟವನ್ನು ಮಾಡಿದರು, ಅದೇ ರೀತಿ ಬಾಬು ಜಗಜೀವನ್ ರಾಮ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ಅವರು ಕೂಡ ಹೋರಾಟ ಮಾಡೋದ್ರ ಜೊತೆ ಜೈಲುವಾಸವನ್ನು ಕೂಡ ಮಾಡ್ತಾರೆ. ಅವರ ಚಾಣಕ್ಯತನ, ಬುದ್ಧಿವಂತ ದಿನ ಬೆನಾರಸ್ ಯೂನಿವರ್ಸಿಟಿಯ ಮುಖ್ಯಸ್ಥರಾದಂಥ ಮದನ್ ಮೋಹನ್ ಮಾಳಿ ಅವರು, ಅವರೆಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸ್ಕೊಳ್ಳಿದ್ದವರು, ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾರೆ. ಶೋಷಿತ ವರ್ಗದ ವ್ಯಕ್ತಿ ಆದರೂ ಕೂಡ ಬುದ್ಧಿವಂತ ಇದ್ದಾನೆ. ಬಾಬಾ ರಾಜೇಂದ್ರ ಪ್ರಸಾದ್ ಅವರು ಆಗ ಪ್ರದೇಶ ಕಾಂಗ್ರೆಸ್ ಬಿಹಾರಿನ ಅಧ್ಯಕ್ಷರಾಗಿ ಅವರನ್ನ ಕರೆದುಕೊಂಡೋಗಿ ಮಹಾತ್ಮ ಗಾಂಧೀಜಿಗೆ ಪರಿಚಯವನ್ನು ಮಾಡಿ ಅವರನ್ನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಅವರ ಜೀವನದಲ್ಲಿ ಬಹಳ ದೂರದೃಷ್ಟಿಯಿಂದ ತಾನು ತಿಳಿದುಕೊಂಡು ಎಲ್ಲ ಇಲಾಖೆಗಳು ಕೂಡ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು, ಶೋಷಿತ ವರ್ಗಗಳಿಗೆ ಸಮಾಜದಲ್ಲಿ ಅವಕಾಶ ಆಗಬೇಕು ಅನ್ನೋದನ್ನ ಕಾಯ್ದೆಗಳನ್ನು ಒಂದಲ್ಲ ಎರಡಲ್ಲ ಅವರು ತಗೊಂಡಂಥ ಸಂಪರ್ಕದ್ದಾಗಲಿ, ಕಾರ್ಮಿಕರದಾಗಲಿ, ರೈಲ್ವೇದಾಗಲಿ ಎಲ್ಲದರಲ್ಲೂ ಕೂಡ ರಿಸರ್ವೇಶನ್ ಅನ್ನ ಜಾರಿ ಮಾಡಬೇಕು, ಎಲ್ಲರಿಗೂ ಸಮಾಜ ಅವಕಾಶ ಸಿಗಬೇಕಂತ ಕಾನೂನನ್ನು ಮಾಡಿಸ್ತಾರೆ. ಭಾರತ ಸರ್ಕಾರದಲ್ಲಿ ಆ ಕಾನೂನು ಮಾಡೋದ್ರಿಂದ ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ಅವಕಾಶಗಳಾಗ್ತದೆ. ಹೋರಾಟದಿಂದ ಬಂದಂಥ ವ್ಯಕ್ತಿ ತನ್ನದೇ ಆದ ಪಾರ್ಟಿ ಕಟ್ತಾರೆ, ಡಿಪ್ರೆಸ್ ಲೀಗ್ ಅಂತ ಆಯ್ಕೆ ಆಗ್ತಾರೆ ಶಾಸಕರು. ಇವರ ಹೋರಾಟವನ್ನು ಗುರುತಿಸಿ ಕಾಂಗ್ರೆಸ್ ಪಾರ್ಟಿ ಇವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತೆಗೆದುಕೊಂಡು ಬಂದು ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ. ನಿರಂತರ 50 ವರ್ಷ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಯಿಂದ ಪಾರ್ಲಿಮೆಂಟ್ ಅಲ್ಲಿ ಅವರು ಬದುಕಿರೋವರೆಗೂ 1986ವರೆಗೂ ಅಂದ್ರೆ
50 ವರ್ಷ ನಿರಂತರವಾಗಿರೋರೊಬ್ಬರಿದ್ದಾರೆ ಅಂದ್ರೆ ಭಾರತದಲ್ಲಿ ಬಾಬು ಜಗಜೀವನ್ ರಾಮ್ ಒಬ್ಬರೇ. ನಿರಂತರವಾಗಿ 30 ವರ್ಷ ಸರ್ಕಾರ ಮಂತ್ರಿಗಳಾಗಿ ಕೂಡ ಸೇವೆ ಮಾಡಿದ್ರು ಅವರು ಒಬ್ಬರೇ ಅಂತ ನಾವು ಹೇಳ್ಬೋದು. ಈ ನಿರಂತರವಾದ ಸೇವೆ ಅವರು ಮಾಡೋಕ್ಕೆ ಕಾರಣ ಏನಂದ್ರೆ ಅವರಿಗಿರುವಂತ ಕಮಿಟ್ಮೆಂಟ್ ಸಮಾಜದ ಬಗ್ಗೆ, ದೇಶದ ಬಗ್ಗೆ. ಬಹುತೇಕ ಆಹಾರದ ಒಂದು ಪರಿಸ್ಥಿತಿ ಭಾರತದಲ್ಲಿ ಆಗ ಸರಿಯಾಗಿರಲಿಲ್ಲ. ಎರಡನೇ ಮಹಾಯುದ್ಧ ಆದ ಮೇಲೆ ಯಾರು ಆ ಎರಡನೇ ಮಹಾಯುದ್ಧ ಬ್ರಿಟಿಷರ ಜೊತೆಗೂಡಿ ಸಂಪೂರ್ಣವಾಗಿ ಶಕ್ತಿದಾಯಕವಾಗಿ ಅವರ ಬೆಂಬಲಿಗೆ ನಿಂತು ಅವರು ಒಂದು ಗೌರವವನ್ನು ತರುವಂತ ಕೆಲಸ ಮಾಡಿದ್ದು ಭಾರತದ ಸಿಪಾಯಿಗಳು. ಆಗ್ತಾನೆ ಸ್ವಾತಂತ್ರ್ಯ ಹೋರಾಟ 1939 ಬಹಳ ಜೋರಾಗಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆಯಿತು. ದೇಶ ಹೋರಾಟದಿಂದ ಇದ್ದಂತ ಕಾಲದಲ್ಲಿ ಅಭಿವೃದ್ಧಿ ಕಡೆ ಅವಕಾಶ ಕೊಡಲ್ಲ. ಬ್ರಿಟಿಷ್ನವರು ಈ ಭಾರತವನ್ನು ಆಳ್ತಿದ್ದಂತ ಪರಿಸ್ಥಿತಿ. ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಆದ ಮೇಲೆ ಅವರು ಕೊಟ್ಟಂತ ಜವಾಬ್ದಾರಿ ಪ್ರತಿಯೊಂದರಲ್ಲಿ ಕೂಡ ಅವರ ವಿಶೇಷತೆ ಏನು ಅನ್ನೋದನ್ನು ತೋರಿಸಿದೆ. ಆದರೆ ಬಹಳ ಮುಖ್ಯವಾದ ಗ್ರೋಮೋರ್ ಫುಡ್ ಅಂತ ಏನು ಬೀಡು ಜಮೀನು ಇರ್ತದೆ ಅದೆಲ್ಲ ಕೂಡ ಬಡವರಿಗೆ ಕೊಟ್ಟು ಆ ಭೂಮಿಯಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ತಾಂತ್ರಿಕವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳನ್ನ ಇವತ್ತು ಏನು ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂಸಾನಲ್ಲಿ ದೆಹಲಿಯಲ್ಲಿರುತ್ತವರಿಂದ ಹಿಡಿದು ಎಲ್ಲ ಕಡೆ ಕೂಡ ಮಾಡಬೇಕಾದ್ರೆ ಅವರೇ ಅವತ್ತು ಆ ಚಿಂತನೆ ಮಾಡಿದ್ದಾರೆ. ಅದರ ಮುಖಾಂತರ ಇವತ್ತು ರಾಷ್ಟ್ರದಲ್ಲಿ ಲಕ್ಷಾಂತರ ಟನ್ನು ಗೋಧಿ, ಅಕ್ಕಿ ಮತ್ತು ಸಕ್ಕರೆಯನ್ನ ಹೊರದೇಶಗಳಿಗೆ ಇವತ್ತು ಕಳಿಸ್ತಾ ಇದ್ದೀವಿ. ನಾವು ಸಂಪದ್ಭರಿತವಾಗಿದ್ದೀವಿ. ಬಫರ್ ಸ್ಟಾಕ್ 2 ವರ್ಷಕ್ಕಿಂತ ಮೇಲ್ಪಟ್ಟ ಆಗುವಷ್ಟು ನಮ್ಮಲ್ಲಿ ಇರ್ತದೆ, ಇವತ್ತು ಇರ್ತದೆ. ಅದಲ್ಲದೆ ಇವತ್ತು ನಮ್ಮ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಆಗಂತ ಪದಾರ್ಥಗಳಲ್ಲಿ ವಿಶೇಷವಾಗಿ ಸಾಂಬಾರು ಪದಾರ್ಥಗಳು ಹೊರದೇಶಕ್ಕೆ ಹೋಗೋದಲ್ಲದೆ, ರೇಷ್ಮೆ ಹೊರದೇಶಕ್ಕೆ ಹೋಗೋದಲ್ಲದೆ, ಈ ಪದಾರ್ಥಗಳೇನಿವೆ ದವಸ ಧಾನ್ಯಗಳು, ಸಕ್ಕರೆ ಇವೆಲ್ಲ ಕೂಡ ಫಾರಿನ್ ಎಕ್ಸ್ಚೇಂಜ್ ಅನ್ನು ಗಳಿಸ್ತಾ ಇದೆ. ಅಂದ್ರೆ ಅದಕ್ಕೆ ಮೂಲ ಪುರುಷ ಚಿಂತನೆ ಮಾಡಿದರು ಬಾಬು ಜಗಜೀವನ್ ರಾಮ್. ಇದನ್ನು ನಾವು ತಿಳ್ಕೊಬೇಕು. ಯಾಕಂದ್ರೆ ಅನ್ನದಾತ ಇವತ್ತು ಮನುಷ್ಯನಿಗೆ ನೆಮ್ಮದಿಯಾಗಿ ಊಟ ಇದ್ರೆ ಏನೆಲ್ಲ ಮಾಡ್ಬೋದು ಅಂತ ಒಂದು ಮಹತ್ತರವಾದ ಕೆಲಸಗಳನ್ನು ಮಾಡಿದರು. ಬಹಳಷ್ಟು ಇದೆ. ಸುಮಾರು ಮಹದೇವಪ್ಪನವ್ರು ಬಿಟ್ಟಿದ್ರೆ 1 ಗಂಟೆ ಭಾಷಣ ಮಾಡ್ತಿದ್ದೆ ಅವರ ಜೀವನ ಚರಿತ್ರೆ ಬಗ್ಗೆ. ನಾನು ಕೂಡ ಮಾಡಬಲ್ಲೆ. ಆದರೆ ನಮ್ಗೆ ಇನ್ನೂ 3-4 ಪ್ರೋಗ್ರಾಮ್ಸ್ ಇರುವುದರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಶರಣಮ್ಮನವರಿಗೆ ವಿಶೇಷವಾಗಿ ಧನ್ಯವಾದಗಳಲ್ಲಿ, ಕುಲಪತಿಗಳಿಗೂ. ಈ ಕಾರ್ಯಕ್ರಮದಲ್ಲಿ ಈ ವಿಚಾರ ಸಂಕಿರಣ ಸಾಕಷ್ಟು ಜನಕ್ಕೆ ಮನವರಿಕೆ ಆಗಬೇಕು. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅವರು ಮಾಡಿದಂಥ ಕೊಡುಗೆ, ಅವರು ಮಾಡಿದಂಥ ಹೋರಾಟ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜೊತೆಯಲ್ಲಿ ಅವರು ಕೊಟ್ಟಂತ ಇಲಾಖೆಗಳಲ್ಲಿ ಅವರು ಮಾಡಿದಂಥ ಕೆಲಸ, ಅವರು ಹುಟ್ಟಿನಿಂದ ಹೋರಾಟ ಮಾಡಿದಂತಹದ್ದು, ಸಂಸ್ಕೃತ ಪಂಡಿತರಾಗಿ ಕೆಲಸ ಮಾಡಿದಂತಹದ್ದು, ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಅವರ ಪುಸ್ತಕಗಳಲ್ಲಿ ಕೆಲವರು ಮಹನೀಯರು ಬರೆದಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಿದರು. ಸಾಕಷ್ಟು ಜನ ಅಧ್ಯಯನ ಮಾಡಿ ಸವಿಸ್ತಾರವಾಗಿ ಬರೆದಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿದರು. ಪ್ರೊಫೆಸರ್ ಯಲ್ಲಪ್ಪ ಭೂತಾಯಿನವರು ಕೂಡ ನಮ್ಮ ತೀರಾ ಹತ್ತಿರ ನೆಂಟರು ಕೂಡ. ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ, ಬರೆದಿದ್ದಾರೆ. ನಮಗಾಗಾಗಿ ಇರ್ತಾರೆ ಅಂತ ಮಹನೀಯರು ಜಾಸ್ತಿ ಜನ ಬರೆದಿದ್ದಾರೆ. ಗಾಂಧೀಜಿಯವರ ಜೀವನ ಚರಿತ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಬಾಬು ಜಗಜೀವನ್ ರಾಮನ ಜೀವನ ಚರಿತ್ರೆ. ಯಾಕೆ ಇವರು 3 ಹೆಸರು ಹೇಳ್ತೀನಿ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದಲ್ಲಿ ಸಮಾನತೆಯನ್ನು ಕಾಣಬೇಕು, ಅಸ್ಪೃಶ್ಯತೆ ಹೋಗಬೇಕು ಅಂತೇಳಿ ಹರಿಜನ ಸೇವಕ ಸಂಘಕ್ಕಲ್ಲದೆ
ಇದು ಕೂಡ ಕಿಂಗ್ಸ್ ಲೈನ್ ಅಂತ ಡೆಲ್ಲಿಯಲ್ಲಿದೆ, ಅದರಲ್ಲಿ ನಾನು ಕೂಡ ಸದಸ್ಯನಾಗಿದ್ದೇನೆ. ಆ ದಿನನೇ ಅವರು ಈ ಸಮಾಜದಲ್ಲಿ ಸುಧಾರಣೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಗಾಂಧೀಜಿಯವರು ಬಹುತೇಕ ನಾವು ಅರ್ಥ ಮಾಡ್ಕೋಬೇಕಾದ್ದು, ಗಾಂಧೀಜಿಯವರಿಗೆ ಏನು ಕಲ್ಪನೆ ಇತ್ತು, ಈ ರಾಷ್ಟ್ರದಲ್ಲಿ ಸಮಾನತೆಯನ್ನು ಕಾಣಬೇಕು, ಈ ಜಾತಿ ಪದ್ಧತಿ ಹೋಗಬೇಕು, ಎಲ್ಲರೂ ಸಮವಾಗಿ ಬಾಳಬೇಕು. ಒಂದು ಸಂದರ್ಭದಲ್ಲಿ ಹೇಳ್ತಾರೆ 1923 ಲಾಹೋರ್ ಅಧಿವೇಶನ, AICC ಅಧಿವೇಶನ, ಅವಿಭಾಜ್ಯ ಭಾರತ ಪಾಕಿಸ್ತಾನ ಆಗಿ ಬೇರ್ಪಟ್ಟಿರಲಿಲ್ಲ. ಯಾಕೆ ಸ್ವಾತಂತ್ರ್ಯ ಭಾರತ ದೇಶಕ್ಕೆ ಬರಬೇಕಂದ್ರೆ, ಈ ರಾಷ್ಟ್ರದ ಕಟ್ಟಕಡೆಯ ವ್ಯಕ್ತಿ ಅವನು ಯಾವುದೇ ಧರ್ಮ ವರ್ಗದವರಾಗಿರಲಿ, ಅವರೆಲ್ಲರೂ ಕೂಡ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಕಂಡಾಗ ನಾವು ಪಡೆಯುವಂತಹ ಸ್ವಾತಂತ್ರ್ಯಕ್ಕೆ ಅರ್ಥ ಇರ್ತದೆ, ಭಾರತ ರಾಮರಾಜ್ಯವಾಗ್ತದೆ. ಆ ದೃಷ್ಟಿಕೋನದಿಂದ ಸ್ವತಂತ್ರ ಹೋರಾಟ ಮಾಡ್ತೀವಿ ಅನ್ನೋ ಮಾತುಗಳನ್ನು ಉಲ್ಲೇಖ ಮಾಡಿದರು. ನಿರಂತರವಾಗಿ ಸರಳತೆಯಿಂದ ನೋಡಿ ಸಮಾಜದ ಜನರನ್ನು ಆಕರ್ಷಣೆ ಮಾಡಿ ಸ್ವಯಂ ಪ್ರೇರಿತರಾಗಿ ಅವರು ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಜನನ್ನ ಸ್ವಯಂ ಪ್ರೇರಿತರಾಗಿ ಬರುವಂತ ಕೆಲಸ ಮಾಡ್ತಾರೆ. ಒಂದೇ ಸಂದರ್ಭ ಹೇಳಿ ನಾನು ಮುಗಿಸ್ತೀನಿ. 2008-09 ನನಗೊಂದು ಅವಕಾಶ ಸಿಕ್ತು ಅವರ ಸೇವೆ ಮಾಡೋದು. ನಮಗೆ ಪೊಲಿಟಿಕಲ್ ಅಡ್ವೈಸರು ಸೋನಿಯಾ ಗಾಂಧಿಗೆ ಅಹಮದ್ ಪಟೇಲ್ ಅವರು ಅಂತಿದ್ರು, ಮಾದೇವ್ನವ್ರಿಗೆ ಗೊತ್ತು. ಅವರು ನನ್ನ ಕರೆಸಿ, ಮುನಿಯಪ್ಪನವರೇ, ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ಶಬರಮತಿ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ಪಾದಯಾತ್ರೆಯನ್ನು 1 ತಿಂಗಳಿಗಿಂತ ಮೇಲ್ಪಟ್ಟು ದಂಡಿವರೆಗೂ ಮಾಡ್ತಾರೆ. ಆ ರಸ್ತೆ ಪಾದಯಾತ್ರೆ ಪಕ್ಕದಲ್ಲಿ ಒಂದು ಒಳ್ಳೆ ರಸ್ತೆಯನ್ನು ಮಾಡಬೇಕು, ಒಂದು ಎಸ್ಟಿಮೇಟ್ ಮಾಡಿ ಅದನ್ನ ನೀವು ಪ್ರಾರಂಭ ಮಾಡಬೇಕು ಅಂತ ನಾನು ಆ ಕೆಲಸವನ್ನು ಮಾಡಿ, ಎಲೆಕ್ಷನ್ ಮುಂದೆ ದಿನ ಇದೆ ಕೋಡ್ ಆಫ್ ಕಂಡಕ್ಟ್, ನನ್ನನ್ನು ಕಳಿಸಿಕೊಟ್ರು. ನಾನು ಹೋದೆ, ದಂಡಿ ಹತ್ರ ಹೋಗಿ ಆ ರಸ್ತೆಗೆ ಶಿಲಾನ್ಯಾಸವನ್ನು ಮಾಡಿ, ಶಬರಮತಿ ಆಶ್ರಮ ಅಹಮದಾಬಾದ್ನಿಂದ ದಂಡಿವರೆಗೂ ಸುಮಾರು 150-200 ಕಿಲೋಮೀಟರ್, 30 ಕಿಲೋಮೀಟರ್ ಮರ್ತಿದ್ದೀನಿ, 388. ಅಲ್ಲಿ ಇಬ್ಬರು ಮಹಾನ್ ಚೇತನ ನಾಯಕರು 12-13 ವರ್ಷ ಮಹಾತ್ಮ ಗಾಂಧಿಯವರು ಹೋರಾಟಕ್ಕೆ ಹೋದಂತ ಕಾಲದಲ್ಲಿ ಆ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದೇನೆ. ಸುಮಾರು 10,000 ಜನ ಸೇರಿರ್ತಾರೆ. ಆ ವಯೋವೃದ್ಧರು ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ನನಗೆ. ಅವರಿಗೆ 99-95 ವಯಸ್ಸಾಗಿದೆ. ಅವರು ಆ ಸ್ಥಳಕ್ಕೆ ಬಂದಿದ್ರು. ನಾನೇನು ದಂಡಿ ಯಾತ್ರೆ ಜನರಲ್ಲಿ ಶಿಲಾನ್ಯಾಸ ಮಾಡಲಿಕ್ಕೆ ಹೋಗಿದ್ರೆ ಬಂದರು. ಅವರು ಬಂದಂತ ಕಾಲದಲ್ಲಿ 2 ವಿಷಯವನ್ನು ಹೇಳಿದ್ರು. ನೋಡಿ, ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಭೂಮಿ ನಮ್ಮದು, ಈ ನೀರು ನಮ್ಮದು, ಈ ಉಪ್ಪು ನಮ್ಮದು ಅಂತಾರೆ. ये जल हमारा है, ये नमक हमारा है, ये धरती हमारा है, आप चले जाओ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1939 ಪ್ರಾರಂಭ ಬಹಳ ಜೋರಾಗ್ತದೆ. ಆ ಸಂದರ್ಭದಲ್ಲಿ ಬ್ರಿಟಿಷರು ತುಪಾಕಿ ಹಾರಿಸ್ತಾರೆ. 10,000 ಜನ ಇದ್ದಾರೆ. ಇಬ್ಬರು ಹುಡುಗರು 13 ವರ್ಷ 14 ವರ್ಷ. ತುಪಾಕಿ ಗಾಂಧೀಜಿ ಅವ್ರ ಕಡೆ ಹೋದ ತಕ್ಷಣ ಇವರು ಅಡ್ಡ ಹೋಗ್ತಾರೆ. ಹುಡುಗರಿಬ್ರು ಕೂಡ ಆ ಗುಂಡಿನೇಟಿಗೆ ತೀರಿ ಹೋಗ್ತಾರೆ. ಅವರ ಸ್ಮಾರಕಕ್ಕೆ ಹೋಗಿ ನಮಸ್ಕಾರ ಮಾಡಿ ಪುಷ್ಪಗುಚ್ಛವನ್ನು ಕೊಟ್ಟೆ. ಯಾಕೆ ಇದನ್ನು ನಾನು ಹೇಳ್ತೀನಿ ಅಂದ್ರೆ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಮಾಡಿದಂತ ತ್ಯಾಗ ಬಲಿದಾನವನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ತ್ಯಾಗ ಬಲಿದಾನದ ಜೊತೆಗೆ ಬುದ್ಧ ಬಸವಣ್ಣವರ ಚಿಂತನೆಯನ್ನು ಮಾಡಿ ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಚಿಂತನೆ ಮಾಡಿದ್ರು, ಬುದ್ಧವರ ಚಿಂತನೆ ಮಾಡಿದ್ರು, ಅದನ್ನ ಅವರಿಂದ ಪ್ರೇರಿತರಾದಂತ ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಜಗಜೀವನ್ ಇವರು ಆ ದಾರಿಯಲ್ಲಿ ಕೆಲಸ ಮಾಡಕ್ಕೆ ಹೋರಾಟಕ್ಕೆ ಹೊರಟರು. ಕೆಲವು ಸಂದರ್ಭದಲ್ಲಿ
ಪೂನಾ ಪ್ಯಾಕ್ಟ್ ನಲ್ಲಿ ಮಹಾತ್ಮ ಗಾಂಧೀಜಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಭಿನ್ನಾಭಿಪ್ರಾಯ ಬರ್ತದೆ. ಯಾಕಂದ್ರೆ ಎಲ್ಲಿವರೆಗೂ ಅಸ್ಪೃಶ್ಯತೆ ಹೋಗೋದಿಲ್ವೋ ಅಲ್ಲಿಗೆ ನಾವೆಲ್ಲ ಒಟ್ಟಿಗೆ ಇರಕ್ಕಾಗೋದಿಲ್ಲ, ನಾವು ಬೇರೆ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಬ್ರಿಟಿಷರ ಮೇಲೆ ಒತ್ತಾಯ ತರ್ತಾರೆ. ಹಾಗೂ ಕೂಡ ಸತ್ಯಾಗ್ರಹ ಮಾಡಕ್ ಪ್ರಯತ್ನ ಮಾಡ್ತಾರೆ. ಮಹಾತ್ಮ ಗಾಂಧಿ ಬೇಡ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಟ್ಟಿಗೆ ಬರಬೇಕು, ನಿಮಗೆಲ್ಲ ಸಮಾನವಾದ ಹಕ್ಕನ್ನು ಕೊಡೋಣ, ಬೇರೆ ಆಗೋದು ಬೇಡ ಅಂತ ಪಟ್ಟಿಡ್ತಾರೆ. ಆಗ ಕಡೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಳ್ತಾರೆ. ಹಾಗೆ ಈ ಸಮಾನತೆಗಾಗಿ ಸಂವಿಧಾನವನ್ನ ಬರೆಯೋದಕ್ಕೆ ಒಂದು ವಿಶೇಷವಾದಂತ ಸಂದರ್ಭ ಬರ್ತದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಬಂದು ಮಹಾತ್ಮ ಗಾಂಧೀಜಿಯನ್ನು ಕೇಳ್ತಾರೆ, ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಯಾರನ್ನ ಆಯೋಜನೆ ಮಾಡಿದ್ರೆ ಸರಿ ಹೋಗ್ತದೆ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳು ಬಂದು ಮಹಾತ್ಮ ಗಾಂಧೀಜಿಯನ್ನು ಕೇಳ್ತಾರೆ. ಸಂದರ್ಭದಲ್ಲಿ ಸರೋಜಿನಿ ನಾಯ್ಡು ಸ್ವಾತಂತ್ರ್ಯ ಹೋರಾಟಗಾರ, ಪಠ್ಯಪುಸ್ತಕಗಳಲ್ಲಿ ಓದ್ತೀರಿ. ಪ್ರೊಫೆಸರ್ ರಂಗಾ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಅವರ ಹೆಸರು ಇಟ್ಟಿದ್ದಾರೆ ಆಂಧ್ರದಲ್ಲಿ. ಅದು ಹೆಚ್ಚಿಗೆ ಪಠ್ಯಪುಸ್ತಕಗಳಲ್ಲಿ ಬರೆದಿದ್ದು, ನಿರಂತರ ರೈತರ ಪರವಾಗಿ ಹೋರಾಟ ಮಾಡಿದ್ರು. ಇವರಿಬ್ಬರು ಕೂಡ ಸಜೆಸ್ಟ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿಗೆ. ಮೊದಲು ಅವ್ರು ಹೇಳ್ತಾರೆ, ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರ ಹೋರಾಟ ಮಾಡಿ ಸಮಾನತೆಯನ್ನು ಹೋರಾಟ ಮಾಡ್ತಾರೆ ಭಾರತ ದೇಶದಲ್ಲಿ, ಇಂಥವರು ಮಾಡಿದ್ರೆ ಸರಿ ಹೋಗ್ತದಂತ. ಆಗ ಪಂಡಿತ್ ಜವಾಹರ್ಲಾಲ್ ನೆಹರು ಬಂದು ಕೇಳಿದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಾತನ್ನ ಕೇಳಿ ಗಾಂಧೀಜಿಯವರ ಸಲಹೆಯನ್ನು ತೆಗೆದುಕೊಂಡು ಗಾಂಧೀಜಿಯವರು ಸೂಚನೆ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಡಬೇಕು. ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇದಕ್ಕಾಗಿ ಪ್ರೋತ್ಸಾಹ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೊಂದು ಹೋರಾಟಗಾರ, ತನ್ನ ಆರೋಗ್ಯವನ್ನು ಕೊಡಿಸಿಕೊಂಡು ತನ್ನ ಜೀವನವನ್ನು ಮುಡಿಪಿಟ್ಟು ಈ ಸಮಾಜದ ಸಮಾನತೆಗೆ ಹೋರಾಟ ಮಾಡಿದಂತ ಬಹಳಷ್ಟು ಹೋರಾಟ. ಅರ್ಥ ಮಾಡ್ಕೋಬೇಕು ನಾವು. ಗಾಂಧೀಜಿಯವರು ಈ ಕೆಲಸವನ್ನ ಮಾಡದೇ ಇದ್ದಂದ್ರೆ ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ಫಾರಿನ್ನಲ್ಲಿ ಹೋದಷ್ಟು ಬಹಳಷ್ಟು ಲಾರಿ ಬ್ಯಾರಿಸ್ಟರ್ಸ್ ಇದ್ರು. ಆದ್ರೆ ಅವರ ಚಿಂತನೆ, ಅವರ ಕಳಕಳಿ ಮಹಾತ್ಮ ಗಾಂಧೀಜಿ ಎಲ್ಲಿತ್ತು? ಈ ಸಮಾಜಗಳನ್ನ ಮೇಲೆತ್ತಬೇಕಾದ್ರೆ ಸಮಾನತೆಯನ್ನು ಕಡಿಮೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತವರು ಮಾಡಿದಾಗ ಮಾತ್ರ ಸಾಧ್ಯವಾಗ್ತದೆ ಅಂತ ಚಿಂತನೆ ಮಾಡಿ ಅವರ ಮಾಡಿದ ಕಾರಣ ಇವತ್ತು ಜಗತ್ತಿನ ವಿಶ್ವವಿಖ್ಯಾತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರು ಅನ್ನೋದನ್ನ ನಾವು ಮರೆಯಬಾರದು ಅನ್ನೋ ವಿಷಯವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ವಿ. ಆ ದಾರಿಯಲ್ಲಿ ಬಾಬಾ ಜಗಜೀವನ್ ರಾಮ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬರೊಬ್ಬರು ಕುಂತು ಮಾತಾಡಿದ್ದಾರೆ. ಸಾಕಷ್ಟು ಸಲಹೆಗಳನ್ನ ಬಾಬಾ ಜಗಜೀವನ್ ರಾಮ್ ಅವರಿಂದ ಈ ಕೆಲಸವನ್ನು ಮಾಡುವಂತ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದಿದ್ದಾರೆ. ಬಾಬಾ ಜಗಜೀವನ್ ರಾಮ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರುಗೆ ಎಷ್ಟೋ ಸಂದರ್ಭದಲ್ಲಿ ಇವರ ಪರವಾಗಿ ವಿಷಯಗಳನ್ನ ಹೇಳಿದ್ದಾರೆ. ಇವರು ಬಹಳ ಹೋರಾಟಗಾರ, ಕಮಿಟ್ಮೆಂಟ್ ಇದೆ, ಇವರೊಳ್ಳೆ ಕೆಲಸ ಮಾಡ್ತಾರೆ, ಇವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹಲವಾರು ಸಂದರ್ಭಗಳಲ್ಲೂ ನಾನು ಓದಿದ ಕೆಲವು ಪುಸ್ತಕಗಳನ್ನ ನಾನು ಕಂಡಿದ್ದೇನೆ. ಆ ರೀತಿ ಈ ಮೂರು ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಜಗಜೀವನ್ ರಾಮ್ ಅವರು ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕಂತೇಳಿ ಬಸವಣ್ಣವರ ಚಿಂತನೆಯನ್ನ, ಬುದ್ಧನ ಚಿಂತನೆಯನ್ನ ಇವರು ನಿಜವಾಗಲೂ ಕೂಡ ಅವರ ಪ್ರೇರಣೆಯಿಂದ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇವತ್ತು ಬಾಬು ಜಗಜೀವನ್ ರಾಮ್ ವಿಷಯದಲ್ಲಿ ಇದೊಂದು ಮಹತ್ತರವಾದ ಕಾರ್ಯಕ್ರಮ ಕೈ ಹಾಕಿದ್ದಾರೆ ಕುಲಪತಿಗಳು ಮತ್ತು ಶರಣಮ್ಮನವರು. ಇದು ದೇಶಕ್ಕೆ ಗೊತ್ತಾಗಬೇಕು, ಜನಕ್ಕೆ ಗೊತ್ತಾಗಬೇಕು. ಈ ದೇಶದಲ್ಲಿ ಗಾಂಧೀಜಿಯವರ ತ್ಯಾಗ ಬಲಿದಾನಗಳೇನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಬಲಿದಾನಗಳೇನು, ಬಾಬು ಜಗಜೀವನ್ ರಾಮ್ ಅವರ ತ್ಯಾಗ ಬಲಿದಾನಗಳೇನು ಅರ್ಥ ಮಾಡಿಕೊಂಡಾಗ ಅವರು ತಮ್ಮ ಮನೆಗಾಗಿ ಜೈಲಿಗೆ ಹೋಗಲಿಲ್ಲ. ತಮ್ಮ ಎಲ್ಲಾ ಕಟುಸುಖಗಳನ್ನು ಬಿಟ್ಟು, ತಮ್ಮ ಸಂಸಾರಗಳನ್ನು ಬಿಟ್ಟು ವರ್ಷಾನುಗಟ್ಟಲೆ ಸ್ವಾತಂತ್ರ್ಯವನ್ನು ಮಾಡಿ ಈ ಭೂಮಿಯನ್ನು ಉಳಿಸಿ ನಮ್ಮನ್ನ ಸ್ವತಂತ್ರವಾಗಿ ಬಾಳಿ ಬದುಕೋದಕ್ಕೆ ತ್ಯಾಗ ಮಾಡಿರುವಂತ ಮಹಾನ್ ಚೇತನಗಳು. ಇವರ ವಿಷಯವನ್ನು ತಿಳಿದು ಆ ದಾರಿಯಲ್ಲಿ ನಡೆಯಬೇಕು. ಮುಂದಿನ ಯುವ ಪೀಳಿಗೆ ಈ ದಾರಿಯಲ್ಲಿ ನಡೆದು ಸಮಾಜದಲ್ಲಿ ಸಮಾನತೆ, ಭಾತೃತ್ವ, ಪ್ರೀತಿ, ವಾತ್ಸಲ್ಯವನ್ನ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಿದಾಗ
ಈ ದೇಶ ಸುಭದ್ರವಾದ ಸಮೃದ್ಧಿಯಾಗಿ ಇರ್ತದೆ, ಶಾಂತಿ ನೆಲೆಸ್ತದೆ. ಆ ದೃಷ್ಟಿಯಲ್ಲಿ ಈ ಅಧ್ಯಯನಗಳು ತೀರಾ ಅತ್ಯವಶ್ಯಕತೆಯಾಗಿದೆ. ಆ ಕೆಲಸಕ್ಕೆ ಕೈ ಹಾಕಿದ್ದಕ್ಕೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಯೂನಿವರ್ಸಿಟಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.